ಬರ್ಬೇಕಾದ್ದ ಬರ್ರಿ. ಹಂಗ್ಯಾಕ್ರಿ ಮಕ ಅನ್ನೋದು ಬಾತ್ ಬೆಕ್ಕಿನ ಹೆಣ ಆಗೈತಲ್ಲ. ಏನ ಬಾತ್ ಬೆಕ್ಕಿನ ಹೆಣನ? ನೀನು ಅಲ್ಲ, ಏನ್ ಅರ್ಜೆಂಟ್ ಇತ್ತು? ಇನ್ನೊಂದು 2 ತಿಂಗಳಿದ್ದು ಆರೈಕೆಯಾಗಿ ಬರ್ಬೇಕು ಬೇಡ? ಯಾಕಂದ್ರೆ ನಿಮ್ಮ ಅಪ್ಪಗೆ ನೀನು ಇಟ್ಕೊಳ್ಳೋ ಯೋಗ್ಯತೆ ಇಲ್ಲನ? ನಮ್ಮ ಅಪ್ಪನ ಯೋಗ್ಯತೆ ಬಗ್ಗೆ ನೀವು ಮಾತಾಡಕ್ ಹೋಗ್ಬೇಡ್ರಿ. ಏನ ಮೊದ್ಲು ನಿಮ್ಮ ಯೋಗ್ಯತೆ ನೋಡ್ಕೋರಿ, ಆಮ್ಯಾಗ ನಮ್ಮ ಅಪ್ಪನ ಬಗ್ಗೆ ಮಾತಾಡುವಂತ್ರಿ. ಓಹೋ, ಮತ್ತೆ ಮಾತಾಡ್ತಾರ. ನನ್ನ ಯೋಗ್ಯತೆಗೆ ಏನಾಗೈತ್ಲೆ? ನನ್ನ ಯೋಗ್ಯತೆ ಎಲ್ಲ ಚಲೋನೇ ಐತಿ. ಏನ ನನ್ನ ಮರ್ಯಾದೆ ತೆಗಿತಾನಲ್ಲ ನಿಮ್ಮಪ್ಪ. ಮರ್ಯಾದೆ ತೆಗಿತಾನ? ಏನಪ್ಪ ಅಂತ ಮರ್ಯಾದೆ ಹೋಗಂತ ಕೆಲ್ಸ ಆಗಿದ್ದ? ಇನ್ನೇನಾಗಬೇಕ ಮತ್ತದ? ಆ ಮುಸ್ತಫನ್ ಮನೆಗೆ ಬಂದ ಬಾಯಿಗೆ ಬಂದಂಗ ಮಾತಾಡಿದ ನಿಮ್ಮಪ್ಪ. ಇನ್ನೇನು ನನ್ನ ನಳ್ಯಾನ್ ಮಾತಾಡ್ಸ್ಬೇಡ, ನನ್ನ ನಳ್ಯಾನ್ ಸುದ್ದಿಗೆ ಬರ್ಬೇಡ, ನನ್ನ ನಳ್ಯಾನ ಕೆಲಸ ಮಾಡೋ ಜಗಕ್ಕೆ ಹೋಗ್ಬೇಡ, ನಿನ್ ಪಾಡಿಗಿದ್ರು ಚಲೋ, ಇಲ್ಲಾಂದ್ರೆ ನಾ ಪೊಲೀಸ್ನವ್ರು ಕರ್ಕೊಂಡ್ ಬರ್ತೇನೆ, ಇಲ್ಲಾಂದ್ರೆ ಪಂಚಾಯತ್ ಕುಡಿಸ್ತೀನಿ, ನಿಂದ ಇದ್ರಾಗಿರೋ ನಮ್ಗೆ ನನ್ನ ನಳ್ಯಾ ಕೊಡ್ಸಿದ್, ನಾನು ನಳ್ಯಾನ್ ಇದ್ರಂತ ತಿಂತಿ, ಕುಡಿತಿ, ಮಜಾ ಮಾಡ್ತಿ, ರೊಕ್ಕ ಹಾಳು ಮಾಡ್ತೀರಿ, ಅವ್ನು ಉದ್ದಾರ ಆಗಕ್ಕೆ ಬಿಡೋದಿಲ್ಲ ನೀವು ಅಂತ ಏನು 1-2 ನಿಮ್ಮಪ್ಪ ಮಾತಾಡಿದ್ದು? ಅವ್ರೇನು ಪುಕ್ಕಟ್ಟ ಬರೋದಿಲ್ಲಲ್ಲೇ. ಅವರು ಹೌದು ಅನ್ನಂಗ ತಂದಿರ್ತಾರ ಮಾಲ್. ಅವರು ಕುಡಿಯಾಕ ತಂದ್ರ ನಾ ಅಡ್ಗೆ ಮಾಡಿರ್ತೇನೆ ಅಷ್ಟೇ. ಅದೇ ಅವ್ನು ಕುಡಿಯಾಕ ತರ್ತಾನ, ನೀವು ಅಡಿಗೆ ಮಾಡಿಸ್ತೀರಿ. ಒಟ್ಟದೇ ಇಲ್ಲ, ನೀವು ಕುಡಿಯಾಕ ತರ್ತೀರಿ, ಅಡಿಗೆ ಮಾಡಿಸ್ತಾನ. ಇಬ್ರು ಉದ್ದಾರ ಆಗೋ ಕೆಲಸನೇ ಮಾಡಕತ್ತೀರಿ. ಅದಕ್ಕೆ ನಮ್ಮಪ್ಪ ಹೇಳೈತಿ, ಅದ್ರಾಗ ಏನೈತಿ? ನಿಮ್ದೇನು ಎಲ್ಲ ಗೊತ್ತಿಲ್ಲ ಅಂತ ಮಾಡಿದ್ರೆ ಎಲ್ಲ ಪೂರ ಚರಿತ್ರೆ ಗೊತ್ತಾಗೆ ಅಲ್ಲಿ ನಿಂದ್ರ ಕಾಲ ಆಗ್ಲಾರ್ದನ ನಾನ ಬರ್ತೇನೆ, ಹೊಕ್ಕನೆವ್ವ ಅಂತ ಹೇಳಿ ಬಂದಿದ್ದು. ನಮ್ಮಪ್ಪ ನಮ್ಮಣ್ಣ ನಮ್ಮವ್ವ ಬಡ್ಕೊಂಡ್ರು ಇರು ಅಂತೇಳಿ. ಆದ್ರೆ ನಿಮ್ಮ ಹಣೆ ಬಾರ ಗೊತ್ತಾಗಿತ್ತಲ್ಲ, ನನ್ನ ಜೀವ ಅಲ್ಲಿ ಇರಕ್ಕೆ ಬಡ್ಕೊಲಿಲ್ಲ. ಯಾವಾಗಿತ್ತ ಬಂದೇನೆ ಅನ್ನಂಗೆ ಹೊಡೆದಾಡ್ತು, ಅದಕ್ಕೆ ಬಂದೆ. ನಿಮ್ಮಿಂದ ನನಗೆ ತವ್ರ ಮನೆಯಾಗೂ ನೆಮ್ಮದಿ ಇಲ್ಲ. ಮತ್ತೆ ಅಂತೀರಿ ನಮ್ಮ ಅಪ್ಪಗೆ ಯೋಗ್ಯತೆ ಇಲ್ಲ ಅಂತ. ನಮ್ಮ ಅಪ್ಪನ ಯೋಗ್ಯತೆ ನೀವೇನ್ರಿ ಕಂಡಿರಿ? ಇಡೇ ಊರ್ ಮಂದ್ಯಾಗ ಬರ್ರಿ, ಇಡೇ ಊರಾಗ ಒಬ್ಬರ ನಮ್ಮ ಅಪ್ಪನ ಬಗ್ಗೆ ಹಂಗ ಹಿಂಗ ಮಾತಾಡ್ತಾರ ನೋಡ್ಬರ್ರಿ. ಹೌದನ್ನಂಗೆ ಹೊಲ ಮಾಡ್ಕೊಂಡು ಅವ್ರ ಅಪ್ಪನ ಏನು ಅವ್ರ ಅಪ್ಪನಿಂದ ಏನು ನೆಟ್ಟಗೆ ಬರಲಿಲ್ಲ ಅಂದ್ರೆ ಬಂದಿದ್ದು 1 ಎಕರೆದಾಗ ದುಡಿದು 6 ಎಕರೆ ಹೊಲ ಮಾಡ್ಕೊಂಡು ಹೌದನ್ನಂಗೆ ಜೀವನ ಮಾಡ್ಕೊಂಡು ಹೋದ ನಮ್ಮಪ್ಪ. ಏನ ಮಾತಾಡ್ತಾರೆ ಇವ್ರು? ಏನ್ ತಪ್ಪ ಹೇಳ ನಮ್ಮಪ್ಪ? ನೀವು ಮಾಡ್ಲಾರ್ದೇನ್ರ ಹೇಳ ನಾನು? ನೀವು ಮಾಡೋದ ಅಂತದೈತಲ್ಲ ಕೆಲಸ, ನೆಟ್ಟಗೆ ಬಾಳೆ ಮಾಡ್ಕೊಂಡು ಹೋಗಿರನ? ಒಬ್ಬರ ಒಳ್ಳೆಯವ್ರ ಸವಾಸ ಐತಿ ನಿಮ್ಗೆ? ಅಲ್ಲ, ಅಣ್ಣ ಎಂತ ಚಂದ ಡೈರಿ ಮಾಡಕತ್ತಾರ, ಹಾಲಿಂದ ಇದ್ರದ್ದು ಆ ದನ ಕರ ಅಂತೇಳಿ ಎಂತ ಚಂದ. ಅದ್ರ ಅಣ್ಣನ ಸವಾಸ ಇಟ್ಕೊಂಡು ಅಣ್ಣನ ಕೇಳ್ಕೊಂಡು ಏನ ಏನು ಮಾಡ್ಬೇಕು ಎತ್ತ ಅಂತ ಕೇಳ್ಕೊಂಡು ಚಂದ ಬಾಳೆ ಮಾಡ್ಕೊಂಡು ಹೋಗ್ರಿ. ಯಾರು ಹೇಳ್ತಾರೆ ನಿಮ್ಗೆ? ಅದನ್ನ ಬಿಡ್ತಾರ? ಇಂಥ ಮನಿ ಹಾಳು ಮಾಡೋರ ಮನಿ ಆಡ್ರನ್ನ ಸವಾಸ ಮಾಡ್ತೀರಿ. ಸವಾಸದ ಸರಿ ಇಲ್ಲ ಅಂದಾಗ ಹಿಂಗ ಬುದ್ಧಿ ಹೇಳ್ಬೇಕಾಕತಿ. ನಮ್ಮ ಅಪ್ಪಗೆ ಏನಾರ ಅಂದ್ರ ಮತ್ ನೋಡ್ರಿ. ಅಪ್ಪಗಂದ್ರ ಮಗಳು ಬರ್ತಾಳ, ಮಗಳಗಂದ್ರ ಅಪ್ಪ ಬರ್ತಾನ. ಓದ್ ನನ್ನ ಮಗನ ನಿಗ್ರು ಬಡದ್ ಇಟ್ಲಲ್ಲ ನಿಮ್ಮವ್ವ ನಿಮ್ಮಪ್ಪ ನೀನು. ಬಾಳ ಪ್ರೀತಿಯಪ್ಪ ಮಗನ ಮೇಲೆ. ಅಯ್ಯೋ ಮಗನ ಮೇಲೆ ಅದು ಎಂತ ಪ್ರೀತಿ, ಎಂತ ಕಾಳಜಿ, ಎಂತ ಜೀವಿದ್ರಪ್ಪ ನೀವು. ನನಗೇನು ಗೊತ್ತಿಲ್ಲನ? ಆ ಹುಡುಗನ ಒಂದು ದಿನಾರ ನೀವು ಚಂದಾಗಿ ಮುಟ್ಟಿ ಮಾತಾಡ್ಸಿದ್ದು ಮಾಡಿದ್ದು ಅದಕ್ಕೊಂದು ಆರಾಮೈತೆ ಬಿಟ್ಟೈತೆ ಏನು ಎತ್ತ ಬೇಕಾ ಬೇಡ ಏನಾರ ಕೇಳಿರೆ ಹೇಳಿರೆ. ಇಲ್ಲಿದ್ದಾಗ ಆ ಹುಡುಗಂದು ನಾನೇ ಮಾಡ್ತಿದ್ದೆ, ದವಾಖಾನಿಗೆ ಡಾಕ್ಟರ್ ಕಳ್ಸೋದು ಅದೆಲ್ಲ ನಾನೇ ನೋಡ್ಕೊಂತಿದ್ದೆ. ಅಲ್ಲಿ ಹೋದ್ಮೇಲೂ ಮಾಡೇವಿ. ಏನು ಅಲ್ರಿ, ಎಂದು ಇಲ್ಲದ ಮಗನ ಮೇನ್ ಪ್ರೀತಿ ಮೊನ್ನೆ ಸತ್ತಾಗ ಬಂದು ನನ್ನ ಜಾಡ್ಸೋದು ಬಿಟ್ರಲ್ಲ ನೀವು. ಅವಾಗ ದುಃಖದಾಗಿದ್ದೆ, ಅದಕ್ಕೆ ಬಾಯಿ ಮುಚ್ಕೊಂಡಿದ್ದೆ. ಏನ ಇಲ್ಲ ಅಲ್ಲೇ ಮಂದ್ಯಾಗ ಮರ್ಯಾದೆ ತೆಗಿಬೇಕಿತ್ತು ನಿಮ್ದು, ಅದೇ ತಪ್ಪಾಗಿದ್ದೆ. ಏನ್ರಿ ಕೊಂದಾರವ್ರೆ? ಎತ್ತಾಗ ಮಮ್ಮಗೆ ಎದ್ದು ಅಡ್ಡಾಡ್ಲಿ ಅಂತೇಳಿ ಔಷಧ ಕೊಡ್ಸಕ್ ಹೋಗಿ ಏನೋ ತೆಪ್ಪ ಆತದ ಮನುಷ್ಯ. ಯಾರು ಬೇಕಂತ ಮಾಡಿದ್ದಲ್ಲ, ಅವ್ನ ಋಣನೇ ಅಷ್ಟಿತ್ತ. ಏನು ನೀವು ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಏನೂ ಇಲ್ಲ. ನಿಮ್ದು ನೀವು ನೋಡ್ಕೊರಿ ಮೊದಲು, ಏನ ಆಮೇಲೆ ಮಂದಿಗೆ ಮಾತಾಡವಂತ್ರಿ. ನಿಮ್ಗೊಂದು ರೊಕ್ಕ ಖರ್ಚು ಮಾಡಿ ಔಷಧ ಗುಳಿಗೆ ಕೊಡ್ಸಕ್ಕೆ ಕಿಮ್ಮತ್ತಿಲ್ಲ. ನಮ್ಮ ಅಣ್ಣ ಬಂದಾಗ ಅವಾಗ ಇವಾಗ ರೊಕ್ಕ ಕೊಟ್ಟೋಗ್ಯಾನ ಎಷ್ಟೋ ಸಲ. ನಿಮ್ಗೆ ಹೇಳ್ತಾರ ಮತ್ತೀಗ. ಈ ಹಾಳು ಮನೆಯಾಗ ಏನ್ ಮಾತಾಡೋದು ತಪ್ಪೆ, ಎಲ್ಲ ಎಗರ್ ಬೀಳ್ತೀರಿ. ಎಗರ್ ಬೀಳ ಅಂತ ಮಾತಾಡಕ್ ಹೋಗ್ಬೇಡ್ರಿ. ತಣ್ಣಗಿತ್ತು ಇಷ್ಟ ದಿನ ಮನಿ, ಈಗ ಚಾಲು ಆತಲ್ಲ. ಏನ್ ತಣ್ಣಗಿತ್ತು ಮನಿ? ಮನಿಯ ತಿಪ್ಪಿ ಗುಂಡಾಗಿತ್ತು. ಅಡ್ಗಿ ಮನಿ, ಮಕ್ಕಳು ಕ್ವಾಣಿ ಪಡ್ಸಾಲಿ, ಅಯ್ಯೋ ಹೊಲಸ್ ನಾರಾಕತ್ತಿತ್ತು. ಇಲಿ ಸತ್ತಿದ್ದನ್ನು ಅಲ್ಲೇ ಬಿಟ್ಟಿರಿ. ಆಗ ನಂಗೆ ಎತ್ತರ ಹಾಕ್ಯಾರ. ಆ ವಾಸನೆಯಾಗ ಅದು ಹೆಂಗೆ ಉಳ್ಳಾಡಿದೆ ಏನಲ್ಲ. ನೀನೇ ಸೇರೆ ಕುಡಿದು ಬಂದಿರ್ತಿದ್ದಲ್ಲ, ಮತ್ತೆ ನಿನ್ನಂತೆಲ್ಲ ಗಟ್ರ ನೀರು ಕುಡಿದಿದ್ದು ವಾಸನೆ ಇರ್ತಿತ್ತ. ಮತ್ತೆ ಆ ವಾಸನೆ ಈ ವಾಸನೆ ಏಕಾಗೈತದ? ಎಲ್ಲಿ ಗೊತ್ತಾಕತಿ ಇಲಿ ಸತ್ತಿದ್ದೆ ಅದ ಸೇರೆ ವಾಸನೆ ಅದ ಅಂತೇಳಿ. ಥೂ ಮನಿಯನ್ನ ನೋಡ ಆಕಾರ ಇದ್ದಿಲ್ಲ. ಬಂದು ಒಗಾತ್ ಮಾಡಿಸ್ಕೋಬೇಕಾದ್ರೆ ಸಾಕು ಬೇಕಾಗಿ ಹೋತ್ ನನಗೆ. ಹೇಳ್ತಾರ ಮತ್ತೆ ಮನಿ ತಣ್ಣಗಿತ್ತಂತ. ನಾಚಿಕೆ ಆಗ್ಬೇಕಪ್ಪ ಈ ಮಾತು ಹೇಳಕ್ಕ. ಏನು ಮನಿ ತಣ್ಣಗಿತ್ತಂತ? ಏನ್ ಹೆಚ್ಚಿಗೆ ಮಾತಾಡ್ಬೇಡ. ಏನ್ ಎಲ್ಲ ನೀನ ಒಗತ್ ಮಾಡಿದೇನು? ಮಾಡ್ತಿತ್ತಪ್ಪ. ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡಕ್ ಹೋಗ್ಬೇಡ. ನಾ ಹೇಳಕತ್ತೇನೆ ಕೇಳ್ರಿ. ಮತ್ತೆ ಕಟ್ಕೊಂಡು ಹೆಂಡ್ತಿ ಮನಿಗೆ ಬಂದಾಳ, ನಾ ಖುಷಿ ಇಲ್ಲ ನಿಮ್ಗೆ? ಮಕ್ ಬೆಂಕಿ ಹಾಕ ಸಾಕಾಗೋಗೈತಿ ನೀನು ಕಟ್ಕೊಂಡತ್ತ ಈ ಜನ್ಮ. ಅದೇನಂತರ ಹಳದ ಅಲ್ಲಿಗೆ ಹರ್ಕ ಚಪ್ಪಲ್ಗಿಂತ ಕೀಳಾಗೈತೆ ನನ್ನ ಬಾಳೆ. ಚಂದಾಗಿ ಏನು ಮಾತಾಡ್ಲಾರ್ದಂಗೆ ನೆಟ್ಟಗೆ ಬಾಳೆ ಮಾಡ್ಕೊಂಡು ಹೋಗಂಗಿದ್ರೆ ಇರ್ರಿ. ಏನ ಇಲ್ಲ ಮಾತಾಡಕ್ ಹೋಗ್ಬೇಡ್ರಿ ನನ್ನ ಜೋಡಿ. ಏನ್ ಮಾತಾಡೋದಿತ್ತು? ಏನು ಮಾತಾಡದೇ ಇಲ್ಲ. ಬಾಯಿ ಪಾಚ್ಕೊಂಡು ನಾನು ಪಾಡಿ ನಾ ಇರ್ತೇನೆ. ಅಷ್ಟು ಮಾಡಿ ಪುಣ್ಯ ಕಟ್ಕೋರಪ್ಪ ಪರಮಾತ್ಮ. ಹಾಳಾದ ತಗ ಅಲ್ಲ, ಅವ್ರು ಬೇಜಾರು ಮಾಡ್ಕೊಂಡ್ರೆ ಏನ? ಮಾಡ್ಕೊಳ್ಳಿ, ಏನ್ ದೇಸ್ಕೊಳ್ಳಿ ಹೋಗೋದಿಲ್ಲ. ಅಲ್ಲ ಬರ ಇಲ್ಲಿ. ಯಾಕ ಕರ್ದ ತಕ್ಷಣ ಓಡಿ ಬರಕೇನ ನಾನೇನು ಆಳಂತ ಮಾಡಿರೇನ? ಕೆಲ್ಸದಾವಿಲ್ಲಿ ಬಂದ್ರಿಲ್ಲೇ. ಬೇರೆ ಇಲ್ಲಿ ಅಂತ ನನ್ನ ಕೆಲ್ಸದಾವ, ಆಮೇಲೆ ಬಂದು ಮಾತಾಡ್ತೇನೆ. ಇಲ್ಲ ಬೇಕಾದ್ರೆ ಬಂದು ಮಾತಾಡ್ರಿ ಇಲ್ಲೇ. ಏನ್ ಸೊಕ್ಕ ಪೈಕಿಗೆ ಅಂತ ನಾನು ತಗ. ಇದ್ಕಿದ್ದಂಗೆ ಬಂದ್ಬಿಟ್ರಿ ಇಬ್ರು. ಅಲ್ಲ ಒಟ್ಟು ಮನ್ಯಾಗ ಎಲ್ಲರೂ ಆರಾಮದಾರಲ್ಲ? ಇಲ್ಲ ಅತ್ತಿ, ಎಲ್ಲರೂ ಆರಾಮದಾರ. ಈಗ ಬಂದಿದ್ದ ಉದ್ದೇಶ ಏನಂದ್ರೆ, ಸೋಮವಾರ ದಿನ ನಾನು ಈಕಿ ಬೆಂಗ್ಳೂರಿಗೆ ಹೊಂಟೀವಿ. ಬೆಂಗ್ಳೂರಿಗೆ ಅಂತಂದ್ರೆ ಅಪ್ಪ ಅಲ್ಲೊಂದು ಕೆಲಸ ನೋಡ್ಯಾನಂತ.
ಅದಕ್ಕೆ ಅಲ್ಲಿ ಹೋಗಪ್ಪ ಅಲ್ಲೇ ದುಡಿ 1-2 ವರ್ಷ ಆಮೇಲೆ ಬರೋವಂತಿ ಕಡೆ ಅಂತ ಹೇಳೈತಿ. ಹಾಗಾಗಿ ಸೋಮವಾರ ಹೋಗ್ಬೇಕಂತ ತೀರ್ಮಾನ ಮಾಡ್ಕೊಂಡೇವಿ. ಅವ್ವ ಬಟ್ಟಿ ಅದು ತುಂಬ್ಕೊರಿಪ್ಪ, ಒಂಚೂರು ಅಡ್ಗೆ ಗಿಡ್ಗೆ ಮಾಡ್ಕೊರಿ ಅಂತದು ಹೇಳಾಳ. ಅದ್ರ ಸಂಬಂಧ ಮತ್ತೆ ಹೋಗಿ ಅಣ್ಣಗೆ ಅತ್ತಿಗೆಮ್ಗೆ ಭೇಟಿಯಾಗಿ ಬಾ ಅಂತಂದ್ರು. ಹಾಗಾಗಿ ಬಂದೆ. ಏನ ಬೆಂಗಳೂರಿಗೆ? ಅಯ್ಯೋ ದೇವ್ರೆ, ಯಾವ ಊರಯ್ಯಪ್ಪ, ಎಲ್ಲೈತಿ ಏನು, ಯಾವ ದಿಕ್ಕು ದೇಶ ಏನಯ್ಯಪ್ಪ? ನಮ್ಗಂತೂ ನೋಡಪ್ಪ ಈ ಊರು ಬಿಟ್ಟು ಕಾಲ್ ಕಿತ್ತು ಹುಬ್ಬಳ್ಳಿ ಪ್ಯಾಟಿ ಬಿಟ್ರೆ ಎಲ್ಲೆಲ್ಲೆಲ್ಲಿ ಹೋಗಿ ಗೊತ್ತಿಲ್ಲ, ಮಾಡಿ ಗೊತ್ತಿಲ್ಲ. ಅಲ್ಲಿ ಹೆಂಗದಾರೋ ಏನೋ ಜನ, ಊರು ಹೆಂಗೆ, ಅಲ್ಲಿ ಮನುಷ್ಯರು ಹೆಂಗದಾರೋ ಒಂದು ಗೊತ್ತಿಲ್ಲಪ್ಪ ಯಪ್ಪ ನಮ್ಗೆ. ಹೆಂಗೆ ಹೋಗಿರ್ತೀರಿ ನೀವು ಅಲ್ಲೇ? ಅದ್ರಾಗ ನನ್ನ ಮಗಳಿಗೆ ಏನೇನು ಗೊತ್ತಿಲ್ಲ, ಬಾಳೆ ಬದುಕಿಂದು ಗೊತ್ತಿಲ್ಲ, ಹೊರಗೆ ಹೋಗಿ ಒಂದು ಸಾಮಾನು ತಂದು ಗೊತ್ತಿಲ್ಲ, ಆಕೆಗೆ 4 ಮಂದಿ ಕೂಡ ಮಾತಾಡಿ ಗೊತ್ತಿಲ್ಲ, ಏನೇನು ಗೊತ್ತಿಲ್ಲ ಪಾಪ. ಅದು ಹೆಂಗೆ ಬಾಳೆ ಮಾಡ್ತತೆ ಯಪ್ಪ ಅಲ್ಲೇ? ಬೇಡಪ್ಪ ಬೇಡ, ನೀವು ಬೇಕಾದ್ರೆ ನಮ್ಮೂರಾಗ ಬಂದು ಏನಾರ ಒಂದು ದುಡಿ ಮಾಡ್ಕೊಂಡು ಇರಲ್ಲ. ಏ ಕೋಡಿ, ನೀನ ಹುಚ್ಚು ಪ್ಯಾಲಿ, ನೀ ಇಲ್ಲಿ ಬಂದು ಏನು ಮಾಡ್ಬೇಕವ? ಇಲ್ಲಿರೋ ಬದ್ಲಿ ತನ್ನ ಮನ್ಯಾಗ ಇರ್ಬೋದಲ್ಲ. ಅಲ್ಲ ಇಲ್ಲಿ ಏನೈತೆ ಅಂತ ಬರ್ಬೇಕು ಅವ್ರಿಬ್ರು. ನಿನ್ನ ಇಲ್ಲೇ ಯಾವ್ದಾರ ಹೊಲಕ್ಕೆ ಕಳೆ ತೆಗ್ಯಾಕೆ ಹೋಗ್ಬೇಕಿ ನಾವು ಅಟ್ಟೆ ಹೆಂತಿ ಕರ್ಕೊಂಡು. ಹಂಗಲ್ಲದ ಸುಮ್ಮನಿರು. ಈಗ ಬೆಂಗಳೂರಾಗ ಎಲ್ಲಿರೋದು ಏನು ಎತ್ತ? ಮಾವ ಅದು ಬೆಂಗಳೂರಾಗ ಅಪ್ಪನ ಗೆಳೆಯರ ಮನಿನ ಮ್ಯಾಕ ಏನ ಖಾಲಿ ಐತಂತ, ಅಲ್ಲೇ ಇರ್ಬೋದು, ಏನು ತೊಂದರೆ ಇಲ್ಲ. ಹೆಣ್ಮಕ್ಳು ಹೆಂಡತಿ ಮಕ್ಕಳು ಸೊಸ್ತ್ಯಾರೆಲ್ಲ ಅದಾರಂತವ್ರೇನ. ಒಟ್ಟು ಏನು ತೊಂದರೆ ಇಲ್ಲ. ಆ ಹುಡುಗಿ ನಾವು ನೋಡ್ಕೊಂತೀವಿ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಮನ್ಯಾಗ ಹಾಕೋಬೇಕು ಇರ್ತಾಳ. ಹುಡುಗ ಬೆಳಗಿಂದ ಚಂತನ ಅವ್ನ ಪಾಡಿಗೆ ಅವ್ನು ಕೆಲ್ಸಕ್ಕೆ ಹೋಗಿ ಬಂದ್ರು, ನಾವು ಇರ್ತೇವೆ ತೊಗೊಂಡು ನೋಡ್ಕೋತೀವಿ, ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಾ ಅನ್ನೋರಿಗೆ ಅಂತೇನೋ ಅಂದ್ರಂತವ್ರು. ಅಪ್ಪ ಅಂತ ಅಂದ್ರೆ ಅಪ್ಪನ ಗೆಳೆಯನ ಗೆಳೆಯ ಅಂತಪ್ಪ. ಅಲ್ರಿ ಅಲ್ಲಿಲ್ಲ ಬೆಲ್ಲಿಲ್ಲ, ಎದಕ್ಕೆ ತಡಿ. ಅಲ್ಪ ಈಗ ಅಲ್ಲಿ ಏನು ಕೆಲಸ ಅಂತೆ, ಪಗಾರ ರೇಟು ಹೆಂಗೆ ಏನು? ಅಲ್ಲಿ ಕಂಪ್ನಿಗೆ ಹೋದ್ಮೇಲೆ ಪಗಾರ ಎಷ್ಟು ಏನಂತ ಗೊತ್ತಾಕತಿ. ಆದ್ರೆ ಇಲ್ಲಿಕ್ಕಿಂತ ಜಾಸ್ತಿ ಅಂತೂ ಸಿಗ್ತದೆ ಮಾವ ಅಲ್ಲಿ, ಅದು ಮಾತ್ರ ಕಾಯಂ ಐತಿ. ಕೆಲಸನೂ ನಾನು ಇಲ್ಲೇನು ಮಾಡ್ತಿದ್ನಿ ಅದೇ ಕೆಲಸನ ಅಲ್ಲಿ ಸಿಗೋದು ನನಗೆ, ಮತ್ತೇನು ಇದು ಇಲ್ಲ. ಆಮೇಲೆ ಜನ ಹಂಗೆ ನಾವು ಎಲ್ಲಿರ್ತೇವಲ್ಲ ಮಾವ, ನಾವು ಅನ್ಕೊಂಡಂಗೆ ಮಾವ ಅಲ್ಲಿ ಕೆಟ್ಟಿರ್ತಾರ ಇಲ್ಲಿ ಚಲೋ ಇರ್ತಾರ ಅನ್ಕೊಳ್ಳೋಕ್ಕಿಂತ ನಾವು ನೆಟ್ಟಗಿದ್ರೆ ಆತು ಅಂತೇನು ನಾನು. ಏನಂತಿ ಮಾವ? ನಂದ ಬೈಕ್ ಐತಿ, ಅದನ್ನು ತೊಗೊಂಡು ಹೋಗ್ತೀನಿ ಕೆಲ್ಸಕ್ಕೆ ಹೋಗಕ್ಕೆ ಬರಕ್ಕೆ, ನನ್ನ ಬೈಕ್ ಆಕತಿ, ಹೋಗಿದ್ದಿಂದ ಎಲ್ಲ ರೂಢ ಆಕತಿ ಅಂತ ನನ್ನ ಭಾವನೆ ಭಾವ. ಮಾವ ಏನಂತಿ? ಹಾಂ, ಹಿಂಗೆ ದುಡಿಯಾಕ ಹೋಗಿ ಬೆಂಗಳೂರಿನಾಗ ಜೀವನ ಕಟ್ಕೊಂಡವ್ರು ಸುಮಾರು ಮಂದಿ ಅದಾರಂತೆ. ನನಗೂ ವಿಚಾರ ಗೊತ್ತು ಸ್ವಲ್ಪ, ಯಾಕಂದ್ರೆ 10 ಮಂದಿಯಾಗ ಅಡ್ಡಾಡ್ತೀವಿ ಅಂದಮೇಲೆ ಗೊತ್ತು. ಸರಿ ಹೋಗಿ ಬರ್ರಿಪ್ಪ ಇಬ್ರು, 2 ವರ್ಷ ಅಲ್ಲ, ಏನು ನೀರು ಕುಡ್ದಂಗೆ ಬರ್ತೈತಿ, ಹೋಗಿ ಬರ್ರಿ. ಅದೆಷ್ಟು ಸುಲಭ ಹೋಗಿ ಬರ್ರಿ ಅಂತೀರಿ? ಹುಡುಗಿ ವಿಚಾರ ಮಾಡಕತ್ತಿಲ್ಲಲ್ಲ ನೀವು. ಅದು ಯಾರ್ದ ಮನಿ ಅಂತಾನ, ಅವ್ರು ಹೆಂಗ ಏನು ಎತ್ತು, ಅವ್ರ ಮನ್ಯಾನ ಹೆಣ್ಮಕ್ಳು ಅಲ್ವಾ? ನಿನಗೆ ಹೋಗಕ್ಕೆ ಮನ್ಸೈತೆ? ಏನು ಮಾಡ್ಬೇಕು? ಮಾಡ್ಯಾರಲ್ಲ ಅಂತ ಕೆಲಸನ. ಮುಚ್ಚುತ್ತೀರ ಏನಂತೀರ? ಬಾಯಿ ನಿಮ್ಮ ಹೇರದವಳು ತಲೆ ಕೆಡ್ಸಾಕತ್ತಾಗ. ನಿಮಗೇನು ಬಂದತೆ ನೋಡವಾ? ಹೊಳ್ಳ ಗುಂಡಿ ಬಿದ್ರ ಆಳಿಗೆ ಮೂರ್ಕಲ್ಲ ಅಂತೇಳಿ ಇದು ಈ ಸ್ವಭಾವ ಬದ್ಲಿ ಮಾಡ್ಕೊ ನೀನು. ಏನ ಆಗೇತಿ ತಪ್ಪು ಇದ್ಕೊಳಕತ್ತಾನ ಏನ? ಹಂಗ ಹೊಳ್ಳ ಮಾಡಿ ತಪ್ಪು ನೀ ತಪ್ಪು ಮಾಡಿದಿ ಅಂತೇಳಿ ಅನ್ನೋದು ನೀ ಕಡಿಮೆ ಮಾಡ್ಕೋ ಸುಮಾ ನೀನ. ಅವಾಗ ಎಲ್ಲ ಸುಧಾರಿಸ್ತತಿ. ಇದು ಬರೇ ಈ ಒಂದು ತಪ್ಪಿಗೆ ಅನ್ವಯಿಸುವುದಿಲ್ಲ, ಜೀವನದಾಗ ಮಾಡಿದ ತಪ್ಪನ 20 ಸಲ ತಿದ್ಕೊಂಡ್ ಮನುಷ್ಯಾಗ ಹೊಳ್ಳ ಹೇಳೋದು. ಇದು ನೀನು ಆದಷ್ಟು ಕಡಿಮೆ ಮಾಡ್ಕೋ ಸುಮಾ ಏನ? ನೀ ಅಂತ ತಾಯಿ, ನೀನ್ ನಾಯಿ ಅಂತಕ್ಕೆ ನೀನ? ಗಂಡ ಹೆಂಡತಿ ಗಂಡ ಇದ್ದಲ್ಲಿ ಹೆಂಡತಿ ಎಲ್ಲಾದ್ರೂ ಹೋಗ್ಲಿ ಪಾರಾಗಿ ಬರ್ತಾಳ ಏನ? ಗಂಡನ ಅದಾನಿಲ್ಲ ಜೊತೆಗೆ, ನಿನ್ ಮಗಳು ಒಬ್ಬಕ್ಕೆ ಹೊಂಟಾಳ ಅಲ್ಲಿ. ಗಂಡ ಹೆಂಡತಿ ಜೊತೆಗಿದ್ದು ಬರ್ತಾರ, ಜೈಶಾಲೆ ಗೆದ್ದು ಬರ್ತಾರ. ನೀ ಏನಚ್ಚಿ ಸುಮ್ ಕುಂದ್ರ ಅಲ್ಲ, ನಾವ ಜೊತೆಗೆ ಗಂಡನ ಹೊಂಟಾನ, ಮತ್ತೆ ನಿನ್ ಹೆದರಿಕೆ ಅಂತ ಏನು? ಬಾವೇನ್ ಕಪ್ಪಿ ಹಂಗ ಹೊಳ್ಳ ಅಲ್ಲೇ ಇರೋ ಬದ್ಲಿ ಹೊರಗೆ ಬಿದ್ದು ಊರ್ ನೋಡ್ಲಿ, ಏನು ಆಗೋದಿಲ್ಲ. 10 ಊರ್ ಅಡ್ಡಾಡ್ಬೇಕು, 10 ಕಡೆ ಮಾತಾಡಿ 10 ಮಂದಿ ಬಳಗ ಬೆಳೆಸ್ಕೊಂಡು ತಿಳ್ಕೊಬೇಕು ಹೆಂಗ ಏನು ಎತ್ತ ಅಂತೇಳಿ. ಕಾಲ್ಮಾನ ಹಿಂಗ ಇರ್ತದಂತ ಹೇಳಕ್ ಆಗುದಿಲ್ಲ. ಜೀವನದಾಗೆಲ್ಲ ಅನ್ಭೋಗ ಇರ್ಬೇಕು. ಇರ್ಲಿ ಹೋಗ್ಲಿ ನೋಡ್ಲಿ ಏನಾತ. ನಾನು ಅದೇ ಹೇಳೋದ್ ಮಾವ. ಆದ್ರೆ ಮನ್ಯಾಗೂ ಆಕಿ ಯಾಕೋ ಒಂಥರ ಮಾತನೇ ಹಿಂಗ ಆಡ್ತಿರ್ತಾಳ. ನಾನು ಮಾಡಿದ್ದು ಹಂಗೆ ಐತಲ್ ಮಾವ. ಅಂದ್ಮೇಲೆ ಆಕಿನ್ನ ದೂರಾಕ ನನ್ಗೆ ಏನು ಅಧಿಕಾರ ಐತಿ ಹೇಳು? ತಪ್ಪು ಮಾಡಿದ್ದೆ ಉಂಟು, ಮತ್ತೆ ಅದಕ್ಕೆ ಆಕಿ ಏನಂದ್ರು ಒಂಥರ ಅನಿಸ್ಕೋಬೇಕಾಕತಿ, ಏನು ಮಾಡೋಕ್ಕಾಗಲ್ಲ. ಏನೋ ಒಂದು ಆಗೈತಿ. ಆದ್ರಪ್ಪ ಈಗ ಇಷ್ಟು ದಿನ ಆಗಿದ್ದಾತು, ಇನ್ಮ್ಯಾಗ ಹಳೇದು ಯಾವುದು ನೆನಪು ಮಾಡ್ಕೋಬೇಡ. ನಿನ್ನ ಮನಿ, ನಿನ್ನ ಸಂಸಾರ, ನಿನ್ನ ಹೆಂಡತಿ ಏನು 2 ವರ್ಷ ಅಲ್ಲಿ ಇರಾಕ್ ಹೊಂಟಿರಿ. ಬರೋದ್ರೊಳಗೆ ಒಂದು ಸಿಹಿ ಸುದ್ದಿ ಬೇಕು ನಮಗೆ. ಸಿಹಿ ಸುದ್ದಿ ಅಲ್ಲೇ ಬೇಕು ಮಮ್ಮಗ ಕೈಗೆ. ಸಿಹಿ ಸುದ್ದಿಗಿದ್ದಿ ಮತ್ತೆ ಆ ಸುದ್ದಿ ಹೊಂಟ್ಕೊಂಡ್ರಿ ನೀವು. ಬೇಕು ಮಮ್ಮಗ ಕೈಗೆ. ಮತ್ತೆ ಈಗ ಹೇಳಕತ್ತೇನೆ ನಾನು, ಮತ್ತೆ ಗಂಡ ಹೆಂಡತಿ ಏನಾರ ಮತ್ತೆ ಅದ ವಿಚಾರದಾಗ ಇದ್ದಿದ್ದೀರಿ. ಏನು ಮಾಡ್ಲಿ ಮಾವ? ನಿನ್ನ ಮಗಳಿಗೆ ಹೇಳು, ಮೊನ್ನೆ ಏನದು ಹಿಂಗಂತ ವಿಚಾರ ಗೊತ್ತಾತಲ್ಲ, ಜಗಳ ತಕೊಂಡು ಕುಂತಾಳ ನೋಡು. ಅಯ್ಯೋ ನೀನು ಹುಚ್ಚಿ, ಓಯ್ ಪ್ಯಾಲಿ, ಹುಚ್ಚ ಪ್ಯಾಲಿ, ಪಾಲಿ ಹೇಳು ನಿನ್ನ ಮಗಳಿಗೆ ಬುದ್ಧಿ ಹೇಳು. ಏನ ಬುದ್ಧಿ ಹೇಳು, ಏನಾಗದಲ್ಲ ಬುದ್ಧಿ ಹೇಳು. ನಾವು ಬೇಕಾದ್ರೆ ಹೊರಗೋಕೆ ಓಟತನ ಬುದ್ಧಿ ಹೇಳಕ್ಕೆ ಏನಾಯ್ತು? ತೋರ್ ಸಣ್ಣನ ಅದಾಳಕ್ಕೆ, ನಾ ಹೇಳ್ತೀನಿ ಹಂಗೆಲ್ಲ ಮಾಡ್ಬೇಡವ. ಏನ ಚಂದಾಗಿ ಗಂಡ ಹೆಂಡತಿ ಹೊಂದ್ಕೊಂಡು ಬಾಳೆ ಮಾಡ್ಕೊಂಡು ಹೋಗು. ಹಂಗನ ಬುದ್ಧಿ ಹೇಳದ? ನೀನು ಹುಚ್ಚು ಮೂಳಿ, ನಿನ್ನ ಹುಚ್ಚು ಬಾಯಾಗನ ಹುಳಿ ಹಿಂಡ್ಲಿ, ನೀನು ನೆಟ್ಟಗಿದ್ರ ಆಕಿಗೆ ಹೇಳ್ತೀಯನ್ನ ಬುದ್ಧಿ ಹೇಳ್ತಾಳಂತಿಕೆ. ಅಲ್ಲ ಎಷ್ಟು ದಿನ ಆಯ್ತು ಈಗ ಜಗಳ ಆದ್ಮೇಲೆ? ಹತ್ತತ್ರ ಒಂದು 15-20 ದಿನನ ಆತು, ಇನ್ನೂ ಜಗಳ ತಗೊಂಡು ಕುಂತಾಳ ಅಂದ್ರೆ ಏನಿದೆ ಅರ್ಥ? ಎಲ್ಲ ಬಾಯ್ ಬಿಟ್ಟು ಹೇಳ್ಬೇಕನ? ಸೂಕ್ಷ್ಮ ಸನ್ನಿ ಗೊತ್ತಕತೆ ಇಲ್ಲ, ಸಣ್ಣ ಹುಡುಗೇನ ಅಲ್ಲಲ್ಲ. ಬಾರ್ಪ ಹಳೆ ಬಾ, ಹೊಲ್ಕುಂದ್ರ ಕಟ್ಟಿ ಮ್ಯಾಗ ಕೊಟ್ಟತನ. ಇವತ್ತು ಇಲ್ಲೇ ಇರ್ತೀರಲ್ಲ? ಮಾವ ಇಲ್ಲೇ ಇರ್ತೀವಿ. ಸರಿ ಹಂಗಾರೆ
ಆತು. ತೋಟ ಕಡೆ ಹೋಗ್ಬರಂ ಬಾ, ಒಂದಿಟ್ಟು ಹೊಲದ ಕಡೆ. ಸರಿ ಮಾವ. ಬಾ ಮಾವ ಹೋಗೋಣ. ನೀ ಮುಂದೆ ಹೋಗ್ತಾ ಇರ. ಮತ್ತೀಗ ರಾತ್ರಿ ಅಡಿಗೆಗೆ ಏನಾರ ಒಂಚೂರು ರುಚಿಯಾಗಿ ಬಾಯಿಗೆ ಬೇಕಲ್ಲ, ಅದಕ್ಕೆ ಏನು ಕೋಳಿ ತರ್ಲೆ ಕುರಿ ತರ್ಲೆ ಏನ ಎತ್ತ ಕೇಳ್ತೇನೆ ಒಂಚೂರ. ಮುಂದೆ ಬಂದ್ವಿ. ಬಾ ಮಾವ, ಹಂಗಾರ ನಾ ಮುಂದೆ ಅಲ್ಲಿ ಹೋಗಿ ಅಲ್ಲಿ ಹುಂಚಿ ಮರ ಐತಲ್ಲ, ಆರಾಮ್ ನೆಳ್ಳಿಗೆ ನಿಂತಿರ್ತಾನೆ ನೋಡು. ಇದು ರಾತ್ರಿ ಊಟಕ್ಕೆ ಏನು ಕೋಳಿ ತರ್ಲೇನ? ತೊಗೊಂಬರ್ರಿ. ಕುರಿ ಪರಿ ತರಬೇಡಪ್ಪ, ನ್ಯಾಯ ಮಾಡ್ಕೊಂಡು ಕುಂದಿರ್ತಾನೆ. ಕೋಳಿನ ತರ್ರಿ. ಹಂಗ ಆತಂದ್ರ ಒಂದು ಅರ್ಧ ಡಜನ್ ತತ್ತಿನ ತೊಗೊಂಬರ್ರಿ. ಹೌದ್ ನಾನು. ಅಲ್ಲಿ ಹೋಗಿ ನಿಂತಾನ. ಹಂಗ ಅವಿದ್ದ ಅಂತ ಕೇಳಿದ್ದ. ಆಯ್ತು ತರ್ತೇನೆ ಕೋಳಿ, ನಾ ತರದಿಲ್ಲ ಅಂತಲ್ಲ. ಅಲ್ವಾ, ಏನು ಹುಚ್ಚದಿ ಶಾಣೆ ಇದೀವ ನೀನು? ಯಾಕಪ್ಪ? ಯಾಕಂತ ಕೇಳ್ತೀಯಲ್ವಾ? ನೋಡುವ, ತಂದೆಯಾಗಿ ಇಂಥವೆಲ್ಲ ಮಾತಾಡಬಾರ್ದು. ಆದ್ರೆ ಇವೆಲ್ಲ ತಿಳಿಸಿ ಹೇಳಲಿಲ್ಲ ಅಂದ್ರೆ ನಿಮಗೆ ತಿಳುವಳಿಕೆ ಬರೋದಿಲ್ಲ. ಏನು ಯಾ ತಂದಿನೂ ಹಿಂಗೆಲ್ಲ ಹೆಣ್ಮಗಳ ಮುಂದೆ ಮಾತಾಡಲ್ಲ. ಆದ್ರೆ ಯಾಕೆ ಮಾತಾಡಕತ್ತೀನಿ ಅಂದ್ರೆ, ಈಗ ನನಗೆ ಬೇಡ ತಡಿವ, ಒಂದು 2 ನಿಮಿಷ ತಡಿ, ಬಂದೆ ನಾನು. ಶಾಂತಕ್ಕನ್ ಕಳಿಸ್ತೇನೆ. ಎದ್ರ ಸಂಬಂಧ್ರಿ? ಎದ್ರ ಸಂಬಂಧ? ನೀವು ಹುಚ್ಚ ಮೂಳಿ, ನಿನಗೆ ಬುದ್ಧಿದ್ರ ನಾ ಅವ್ರನ್ನ ಕಳಿತಿದ್ದೆ. ಈಗ ಇಲ್ಲಿ ಮಾತಾಡ್ಕೊಂಡು ನಿಂತೆ ಅಂದ್ರೆ ಹಳೆ ಮತ್ತಲ್ಲಿ ಏನಾರ ತಿಳ್ಕೊಂತಾನ. ನಾನು ಇತ್ತ ಕಳಿಸಿ ಏನು ಮಾತಾಡಕತ್ತೀರಿ ಇವ್ರು ಅನ್ನಂಗಕತ್ತಿ. ಏನ ನಾನು ಶಾಂತಕ್ಕನ್ ಕಳಿಸ್ತೇನೆ ತಡಿ. ಏನೋ ನಿಮ್ಮ ಅಪ್ಪಗೊಂಥರ ಹುಚ್ಚ ಹಿಡ್ದಂಗಕತಿ. ಅಲ್ಲಿ ಹೋಗಿಂದ ಭಾಳ ಜಾಕ್ ಇರ್ಬೇಕು ನೋಡು ಮಗಳ. ಕದ ಹಾಕ್ಕೊಂಡೇ ಇರ್ಬೇಕಂತ. ಅಲ್ಲೇನ ಕಳ್ರು ಕಾಕ್ರು ಭಾಳ ಅಂತೆ, ಮನಿಗಿನಿ ಕಳ್ತನಕ್ಕ ಏನೋ ಯಾರಿಗೆ ಗೊತ್ತು. ಅದಕ್ಕೆ ನಾನು ಹೇಳ್ತೇನಲ್ಲ, ಯಾರು ಏನು ಎತ್ತ ಅಂತ ಕೇಳಿನ ಬಗಲತಿಗಿ. ಆಮೇಲೆ ಹೆಣ್ಮಕ್ಳಾದ್ರೇನು ಗಂಡು ಮಕ್ಳಾದ್ರೇನು ಯಾರನ್ನೂ ನೆಂಬಕ್ಕೆ ಹೋಗ್ಬೇಡ. ನೀನು ಹುಷಾರ್ನ್ಯಾಗ ನೀ ಇರ್ಬೇಕು ನೋಡು ಒಟ್ಟು. ಆಮೇಲೆ ಪ್ಯಾಟಿಗೆ ಅಲ್ಲೇ ಇಲ್ಲೇ ಅಂತ ಹೋಗಿ ಎಲ್ಲರೂ ತಪ್ಪಿಗೆ ಪುಸ್ಕೊಂಡು. ಏನವಾ, ಯಾವಾಗ ಬಂದಿ ಸುಮಾ? ಬಾ ದೊಡವ, ಕುಂದ್ರ ಬಾಬೆ. ಈಗ ಬಂದು ನೋಡ್ಬೆ, ನಾನು ಇವ್ರು ಇಬ್ರು ಬಂದ್ವಿ. ಬಾರ ಶಾಂತಕ್ಕ ಬಾ. ಪ್ಯಾಟಿಗೆ ಹೊಂಟಾರಂತ ನೋಡುವ, ಬೆಂಗಳೂರಿಗೆ ದುಡ್ಮಿ ಮಾಡಕ್ಕಂತೇಳಿ. ಅಲ್ಲೇ ದುಡ್ಮಿ ಮಾಡಿ 2 ವರ್ಷ ಅಲ್ಲೇ ಇರ್ತೇವೆ ಅಂತ ಹೊಂಟಾರ. ಇವೆಲ್ಲ ಕಾಟಕ್ಕೆ ಏನೋ ಯಾರಿಗೆ ಗೊತ್ತು. ಒಟ್ಟು ಎಲ್ಲ ಇವನ್ನೆಲ್ಲ ಒಟ್ಟು ಇದೆಲ್ಲ ತೆಪ್ಪಕ್ಕಂದ್ರೆ ಒಂದು 2 ವರ್ಷ ಒಬ್ರಿಗೊಬ್ರು ಕಣ್ಣು ಕಾಣ್ಲಾರ್ದಂಗೆ ಹೋಗ್ಬೇಕಲ್ಲ. ಮತ್ತೆ ಹಂಗಾಗಿ ಹೊಂಟಿರ್ಬೇಕು ನನ್ನ ಮಗಳು ಪಾಪ. ಅಲ್ಲೇ ರುದ್ರಾಣಿ ಸಿಕ್ಕ ಈಗ. ಮತ್ತೆ ಸುಮಾ 2 ವರ್ಷ ನೋಡುವ ಬೆಂಗಳೂರಿಗೆ ಹೊಂಟ್ರಿ ಏನ? ಅಲ್ಲಿಂದ ಬರೋದ್ರೊಳಗ ಮೊಮ್ಮಗನ ಕೈಯಾಗ ಹಿಡ್ಕೊಂಡ್ ಬರ್ಬೇಕು. ಏನ ಸುಮ್ಮನೆ ಅದೆಲ್ಲ ಹೇಳಿದ್ರ? ಈಗ ಅದ ಅನ್ನೇ ಶಾಂತಕ್ಕ. ಮಕ್ಕಳು ಮರಿ ಕಡೆ ಲಕ್ಷ್ಯ ಕೊಡುವ ಅಂತೇಳಿ ಅದನ್ನೇ ಹೇಳತ್ತಿದ್ದೆ. ನನಗೂ ಸುದ್ದಿ ಗೊತ್ತಾತ. ಅಲ್ಲಿ ಏನೋ ಜಗಳ ಮಾಡ್ಕೊಂಡಿ ಅಂತಲ್ಲ. ಜಗಳ ಅಂದ್ರೆ ಗೊತ್ತಾಯ್ತು ನನಗೂ ಸುದ್ದಿ ಏನಾತಂತೇಳಿ. ಅಲ್ಲ ಅದನ್ನೆಲ್ಲ ಮರ್ತು ಬಿಡ್ಬೇಕಂದ್ರೆ ಪಾಪ ನಾವು ಹೇಳಷ್ಟು ಸುಲಭ ನಿನ್ನ ಮನ್ಸು ಇರಂಗಿಲ್ಲ. ಆದ್ರೆ ನಿನ್ನ ಗಂಡನ ಮನ್ಸು ಚಲೋ ಐತಿ. ಏನು ಅದಕ್ಕೆ ತಂದಿ ಬೇಕು, ತಾಯಿ ಬೇಕು, ಹೆಂಡತಿ ಬೇಕು ಅಂತ ಏನೋ ಒಂದು ತಪ್ಪನ್ಯಾಗ ಒಂದು ಇದ್ರಾಗ ಆಗೈತದ ಎಡವಟ್ಟ. ಆಗ್ಬಾರ್ದಾಗಿತ್ತು, ಆಗ್ಬಿಟ್ಟತಿ. ನಮ್ಮ ಮಾವ 2 ಲಗ್ನ ಆಗಿತ್ತಿಲ್ಲನ? ನಮ್ಮ ಅತ್ತಿ ನಿನ್ನಂಗ ಮಾಡಿಲ್ಲ ಅಂತ ಮಾಡಿ ಏನ? ಏಕೆ ಇಡೀ ಊರಿಗೆ ಯಾರಿಗೆ ಗೊತ್ತಿಲ್ಲ ನಮ್ಮ ಅತ್ತಿ ಒಬ್ರಿಗೆ ಉಸುಲು ಹೊಡಿಲಾರ್ದಂಗ ಬಳೆ ಮಾಡ್ಕೊಂಡು ಹೋದ್ಲು. ಗೊತ್ತನ? ಎಂತ ಚಂದ ಗಂಡನ್ ಬಿಟ್ಕೊಡ್ಲಿಲ್ಲಕ್ಕೆ ಇದ್ದು. ಹೌದಾ, ನಂಗೆ ಅರ್ತೆ ನಂಗೆ ಬಾಳೆ ಮಾಡಿಲ್ಲ. ಮತ್ತೆ ಹಿಂಗೆ ಮಾಡಿದ್ರೆ ಅಕ್ಕತಾನೆ ಎಲ್ಲಾರು ಹೇಳಂಗಾರ ನೋಡೋಣ. ಹಂಗೆಲ್ಲ ಇದು ಮಾಡ್ಕೊಳಕ್ ಹೋಗ್ಬೇಡ. ನಾ ಹೇಳೋದಾದ್ರೆ ಏನು, ಇವೆಲ್ಲ ತಲೆ ಅಂತ ತೆಗೆದ್ಬಿಡ. ಒಂದು ಗಂಡನ ಮನಸ್ಸು ಗೆಲ್ಬೇಕು ಹೊಟ್ಟಿ ಮೂಲಕ, ಹೆಂಡತಿ ಅದಕ್ಕೆ ಇಲ್ಲ ಕ್ವಾಣಿ ಮೂಲಕ. ಕ್ವಾಣ್ಯಾಗ ಇದೇ ಹೊಟ್ಟಿಗೆ ಹೆಚ್ಚು ಕಮ್ಮಿ ಆದ್ರೂ ನಡಿತೈತಿ. ಗಂಡನ ಜೊತೆಗೆ ಚಂದಾಗಿರ್ಬೇಕವ ಹೆಂಡ್ತಿಯರ. ಇಲ್ಲಾಂದ್ರೆ ಗಮನ ಬೇರೆ ಕಡೆ ಹೋಗ್ಬಿಡ್ತಾವ. ಮತ್ತೆ ಅದಕ್ಕೆ ನಾ ಅಂತೇನಲ್ಲ, ಎಲ್ಲ ರೀತಿ ಒಳಗೂ ಅವ್ರನ್ನ ನಾವು ಚಂದಾಗಿ ಇಟ್ಕೋಬೇಕು. ಇದನ್ನ ಅರ್ಥ ಮಾಡ್ಕೊಂಡು ಬಾಳೆ ಮಾಡ್ಕೊ. ಅರೆದ್ದೂರು ಏನು ನಿನ್ಕಿಂತ ಚಂದ ಹುಡುಗಿಯರು ಇದ್ರಿಗೆ ಅಡ್ಡಾಡ್ಬೋದು. ಅವ್ರು ಎಲ್ಲರ ಕಡೆ ಲಕ್ಷ್ಯ ಹೋಗ್ಲಾರ್ದಂಗೆ ನಿನ್ನ ಗಂಡು ಚಂದಾಗಿ ಇರ್ಬೇಕು ಅಂದ್ರೆ ನೀ ನೆಟ್ಟಗಿರ್ಬೇಕು, ಬಾಳೆ ಮಾಡ್ಕೊಂತ ಚಂದಾಗಿ. ಹೌದಾ ನಂಗೆ ಏನು ಅದಕ್ಕೆ ಅದನ್ನೆಲ್ಲ ತಲೆಯಾಗಿ ಇಟ್ಕೊಬೇಡ. ಆಮೇಲೆ ಹೊಳ್ಳ ಬೆಳ ಅವ್ಗೆ ಅನ್ಬೇಡ. ನೀ ತಪ್ಪು ಮಾಡಿ ಅಂತ ಅನ್ನಬೇಡ. ನಾ ಹೇಳ್ತೇನಲ್ಲ, ಆಗಿದ್ದಾಗಿ ಹೋತು. ಆಗಿದ್ದಾಗಿ ಹೋತು. ಅವ ಚಲೋ ಇರೋದಕ್ಕೆ ಬದಲಾಗಿರೋದಕ್ಕೆ ನೀನೇ ಬೇಕು ಅಂತ ನಿಂತಾನ. ಅವ್ನ ಆದಷ್ಟು ಸರಿಗ್ನ ಗಂಟು ಹಾಕೊಳಕ್ ಪ್ರಯತ್ನ ಪಡು. ತಪ್ಪೈತಿ ಯಾಕೆ ಹೇಳ? ಅವ ಮೊದಲೇ ಇಷ್ಟಪಟ್ಬಿಟ್ಟನ. ನಿಮ್ಮನ್ನು ಸಣ್ಣ ಲಗ್ನ ಮಾಡಿದ್ದು ಇವರು, ನಿಮ್ಮಪ್ಪ ನಿಮ್ಮ ಒಂದು, ಅವರಪ್ಪ ಅವ್ರ ತಪ್ಪೈತಿ. ಅವಂದು ತಪ್ಪಿಲ್ಲ, ನಿಂದು ತಪ್ಪಿಲ್ಲ. ಇಲ್ಲಿ ಆ ಹುಡುಗಿದು ಒಂದು ಲೆಕ್ಕಕ್ಕೆ ಇಷ್ಟಪಟ್ಟವ್ನು ಹೆಂಗೆ ಬಿಡ್ಲಿ ಅನ್ನೋ ಲೆಕ್ಕಕ್ಕೆ ಆಕಿನ ಮದುವೆ ಮಾಡ್ಕೊಂಡ್ಬಿಟ್ಲ. ಏನು ಅದಕ್ಕೆ ನಾ ಹೇಳ್ತೇನಲ್ಲ, ಆದಷ್ಟು ನೀವು ಈಗ ಆಗದಾಗಿ ಹೋಗ್ಬಿಟ್ಟತಿ. ಆಗಿದ್ದನ್ನು ತಿದ್ದುಕೊಂಡು ಸರಿ ಮಾಡ್ಕೊಳಕ್ ಪ್ರಯತ್ನ ಪಡು. ಮತ್ತೊಟ್ಟು ಹಾದಿ ತಪ್ಪಿಸ್ಕೊಬೇಡ. ಆತು, ಹಂಗೆ ಮಾಡ್ತೀನಿ ದೊಡ್ಡವ. ನೀ ಹೇಳ್ದಂಗೆ ಮಾಡ್ತೀನಿ, ಇನ್ನೊಮ್ಮೆ ಅನ್ನಲ್ಲ. ಶಾಣೆ. ಆದಷ್ಟು ದೌಡ ಸಿಹಿ ಸುದ್ದಿ ಕೊಡ್ರಿ ಗಂಡ ಐತೆ ಏನ? ಬೆಂಗಳೂರಿಗೆ ಹೊಂಟಿವ, ಹುಷಾರಿ. ಶಾಂತಕ ಕುಂದ್ರಿ, ಅದು ಚಾ ತೊಂಬರ್ತೀನಿ. ಅವರು ಈಗ ಬಂದ್ರ ನಾನು ಏನು ಮಾಡಲೇ ಇಲ್ಲ. ಏನ ಎತ್ತ ಅಂತ ಮಾತಾಡ್ಕೊಂಡು ಕುಂತ್ಬಿಟ್ವಿ. ತಡಿ ಒಂದು ಚಾ ಮಾಡ್ಕೊಂಬರ್ತೀನಿ. ಊರು ಬಿಟ್ಟು ಊರಿಗೆ ಹೋಗಿ ನನ್ನ ಮಗಳದ್ದು ಹೆಂಗೆ ಬಾಳೆ ಮಾಡ್ತತೆ ಏನೋ ನನಗೆ ಅದ ಒಂದೊಂದ್ಸಲ ಏತಿ ಆಗಕತ್ತೈತಿ ಈಗ. ಹೋಗ ಆಕಿನ ಕಾಡಿಗೆ ಹೊಂಟಾಳನ? ಅಲ್ಲ ಅಂತ ಶ್ರೀರಾಮಚಂದ್ರನ ಜೊತೆ ಸೀತಾದೇವಿನ ಕಾಡಿಗೆ ಅದ್ರ ಅಡ್ಡಿ ಇಲ್ಲ ಬರ್ತೇನೆ ಅಂತ ಹೋದ್ಲ. ಗಂಡ ಎಲ್ಲಿರ್ತಾನ, ಹೆಂಡತಿ ಅಲ್ಲಿ ಹೋಗ್ಬೇಕಾದ್ದು ಹೆಂಡತಿ ಕರ್ತವ್ಯ ಅದು. ಏನು ಆಕೆ ಎಲ್ಲಿ ಹೋದ್ರು ಗಂಡನ ಜೊತೆಗಿದ್ರೆ ಸುಖಾಗೇ ಇರ್ತಾಳ. ತಲೆ ಕೆಡಿಸ್ಕೊಬಿಡ್ತಾರಕ್ಕ. ಏನು ಸುಮ್ಮನಿರು. ಏನು ಶಾಂತಕ್ಕ, ನಿನ್ನ ಮಾತ ನಂಗೆ ಬೇರೆ ಅನ್ನಿಸ್ತೀವಿ ಒಂಥರ. ಹಂಗಾಯ್ತು.